PPR ಅಗ್ರಿ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಸೊರಬ ಹತ್ರ ಇರ್ತಕ್ಕಂಥ ತಾಳೆಬೈಲು ಅನ್ನೋ ಗ್ರಾಮಕ್ಕೆ ಬಂದಿದ್ವಿ. ಈ ಗ್ರಾಮದಲ್ಲಿ ಕಳೆದ 4 ವರ್ಷದಿಂದ ತುಂಬಾ ಜನ ರೈತರು ನಮ್ಮ PPR ಅಗ್ರಿಕಲ್ಚರ್ ಮೂಲಕ ಜೈವಿಕ ಗೊಬ್ಬರಗಳನ್ನ ತರಿಸ್ಕೊಂಡು ಬಳಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೋದ ವರ್ಷ ನಮ್ಮ ಇನ್ನೊಬ್ರು ಸ್ನೇಹಿತರ ತೋಟದಲ್ಲಿ ಯೂಸ್ ಮಾಡಿದ್ರು. ಅವ್ರ ತೋಟದಲ್ಲಿ ಬಂದಿರತಕ್ಕಂಥ ರಿಸಲ್ಟ್ಸ್ ನೋಡ್ಬಿಟ್ಟು ಈ ರೈತರು ಹುಚ್ಚಪ್ಪ ಅಂತಕ್ಕಂಥ ರೈತರು ನಮ್ಮ ತೋಟದಲ್ಲೂ ಸಹ ಯೂಸ್ ಮಾಡಿದ್ರು. ಅವ್ರಿಗೆ ಈ ಸಾರಿ ಅದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅಂದ್ರೆ ಹಳ್ಳುದ್ರ ಇರ್ಬೋದು, ಸಿಂಗಾರ ಅಂತಕ್ಕಂಥದ್ದು ಇರ್ಬೋದು, ಮತ್ತೆ ಈ ಕೊಳೆ ರೋಗ ಇದೆಲ್ಲ ಸಹ ಕಡಿಮೆ ಆಗಿದೆ. ನಾವು ಅವ್ರಿಗೆ ಲಾಸ್ಟ್ ಇಯರ್ ಇದೇ ಟೈಮ್ ಜನವರಿಯಲ್ಲಿ ಒಂದು ಜೈವಿಕ ಕೀಟನಾಶಕಗಳು ಮತ್ತೆ ಇದು ಬಯೋ ಫರ್ಟಿಲೈಸರ್ಸ್ನ ಕಂಬೈನ್ ಮಾಡಿ ಒಂದು ಕಾಂಬಿನೇಷನ್ ಮಾಡಿಕೊಟ್ಟಿದ್ವಿ ನಾವು. ಅವರು ನವೆಂಬರ್ ಡಿಸೆಂಬರ್ ಅಲ್ಲಿ ಅವ್ರು ಮಾಡ್ತಕ್ಕಂಥ ರಾಸಾಯನಿಕ ಪದ್ಧತಿಯಲ್ಲಿ ಏನಿದೆ ಆ ಥರ ಕೆಮಿಕಲ್ ಗೊಬ್ಬರವನ್ನು ನಾವು ಹಾಕಿದ್ರು. ಅದಾದ್ಮೇಲೆ ನಾವು ಜನವರಿಯಲ್ಲಿ ನಮ್ಮ ಬಯೋ ಫರ್ಟಿಲೈಸರ್ಸ್ನ ಕೊಟ್ಟಿದ್ವಿ. ಸೊ ಅದನ್ನು ಉಪಯೋಗಿಸಿದ ಮೇಲೆ ಅವ್ರಿಗೆ ತುಂಬಾ ಚೆನ್ನಾಗಿ ಇಳುವರಿ ಸಹ ಬಂದಿದೆ, ಅಥವಾ ರೋಗಗಳು ಕೂಡ ಹತೋಟಿಗೆ ಬಂದಿದೆ. ಅದನ್ನ ಇವಾಗ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂತಾರೆ. ನಮಸ್ಕಾರ, ನಿಮ್ಮ ಹೆಸರು? ಹುಚ್ಚಪ್ಪ ಅಂತ. ನಮ್ಮ ಹೆಸರು ಹುಚ್ಚಪ್ಪ ಅಂತ. ಯಾವ ಊರು? ತಳೆಬೈಲು. ಈಗ ನೀವು ನಮ್ಮಲ್ಲಿ ಈಗ ಲಾಸ್ಟ್ ಟೈಮ್ ಎಲ್ಲ ನಾವು ಮೆಡಿಸಿನ್ ಕೊಟ್ಟಿದ್ವಿ ನಿಮಗೆ. ಹೌದು, ಮಾಡಿದ್ರಿ. ಯಾವ ರೀತಿ ನಿಮಗೆ ಏನು ಅನಿಸ್ತು, ಅದ್ರ ಅನಿಸಿಕೆ ಏನು ಅದ್ರ ಬಗ್ಗೆ? ನನಗೆ ಈಗ 2 ವರ್ಷದಿಂದನೂ ನಮ್ಮ ಮಗ ಒಬ್ರು ಹೇಳಿದ್ರು, ಅದನ್ನ ಮಾಡ್ತಾ ಇದ್ದೀನಿ. ಹೋದ ಸತಿ ನೀವು ಕೊಟ್ಟಿದ್ದು ನಾನು ಕರೆಕ್ಟಾಗಿ ಜನವರಿ 10-12ಕ್ಕೆ ಹಾಕಿದ್ದೆ. ಅವಾಗ ಹಾಕಿದಾಗ ನನಗೆ ಭಾಳ ಒಳ್ಳೆ ರಿಸಲ್ಟ್ ಬಂತು. ಒಂದು ಹಳ್ಳು ಉದುರಿಲ್ಲ, ಒಂದು ಹಿಂಗಾರನೂ ಒಣಗಿಲ್ಲ. ಇವತ್ತು ಈಗ ಹಾಲಿ ನಮ್ಮದು 2ನೇ ಬೆಳೆ ಇದು. 1 ಎಕರೆಗೆ 75 ಕ್ವಿಂಟಲ್ ಇಳುವರಿ ಬಂತು. 1 ಎಕರೆಗೆ ರೋಗ ಅಂತ ನನ್ನ ಅನಿಸಿಕೆ ಏನು ಕಾಣಲ್ಲ. ಅದಕ್ಕೆ ನೀವು ತಜ್ಞರು ಬಂದಿದ್ದೀರಿ, ನೋಡಿ ಯಾವ್ದು ರೋಗ ಇದ್ರೆ ಹೇಳಿ, ನೀವು ಅದಕ್ಕೆ ತಕ್ಕ ಮೆಡಿಸಿನ್ ಮೆಡಿಸಿನ್ ನಿಮ್ಮ ಕೆಲಸ ಕೊಟ್ಟದ್ದು ಕೆಲಸ ಮಾಡಿ. ಆ ಉದ್ದೇಶಕ್ಕಾಗಿ ನಾವು ಇವತ್ತು ಮತ್ತೆ ಬರ ಮಾಡ್ಕೊಂಡು ನಾನು ಮಾಡಿ ಚೆನ್ನಾಗಿದೆ, ಮಾಡೋಣ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಔಷಧಿಗಳು ಬಂದಿದ್ದಾವೆ, ಈಗ ಮಾಡೋಣ. ನಾವು ಬರೀ ರಾಸಾಯನಿಕ ಪದ್ಧತಿಯಲ್ಲೇ ಮಾಡ್ತಾ ಇದೀವಿ, ನಮಗೆ ಜೈವಿಕ ಪದ್ಧತಿ ಸೂಕ್ತ ಆಗುತ್ತಾ, ನಾವು ಮಾಡೋಕ್ಕಾಗುತ್ತಾ ಅನ್ನೋರಿಗೆ ಈ ಒಂದು ತೋಟ ಒಂದು ಉತ್ತಮ ಉದಾಹರಣೆ. ನಾವು ಈ ತೋಟದಲ್ಲಿ ರಾಸಾಯನಿಕಗಳ ಜೊತೆ ನಮ್ಮ ಜೈವಿಕ ಎರಡನ್ನೂ ಕಂಬೈನ್ ಮಾಡಿ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಮಾಡಿದೀವಿ. ಅದೇ ರೀತಿ ಅವ್ರಿಗೆ ರೈತರಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಈಗ ನಾವು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯನೂ ಡೆವಲಪ್ ಆಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳು 100% ಕೆಲಸ ಮಾಡ್ತವೆ. ಸೊ ನಿಮಗೆ ಇಳುವರಿ ಜೊತೆಗೆ ರೋಗ ಸಹ ಕಡಿಮೆ ಆಗುತ್ತೆ. ಇದೇ ರೀತಿ ನಿಮ್ಮ ತೋಟದಲ್ಲಿ ಒಳ್ಳೆ ಇಳುವರಿ ಬೇಕು ಅಂದ್ರೆ ನಮ್ಮ PPR ಅಗ್ರಿ ಕನ್ಸಲ್ಟೆನ್ಸಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ತೋಟಕ್ಕೆ ಭೇಟಿ ಮಾಡ್ತೀವಿ. ನಿಮ್ಮ ತೋಟನ ಅನಲೈಸ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ ಅದಕ್ಕೆ ತಕ್ಕಂಗೆ ನಿಮಗೆ ನಾವು ಕಾಂಬಿನೇಷನ್ ಮಾಡ್ಕೊಡ್ತೀವಿ. ಸುಮ್ಮನೆ ಎಲ್ಲ ತೋಟಕ್ಕೂ ಒಂದೇ ರೀತಿ ಜನರಲ್ ಪ್ರಾಡಕ್ಟ್ ನಾವು ಕೊಡೋದಿಲ್ಲ. ಆಯಾ ತೋಟದಲ್ಲಿ ಏನು ಪ್ರಾಬ್ಲಮ್ ಇದೆ, ಏನೇನು ನ್ಯೂನ್ಯತೆ ಇದೆ ಸಾಯಿಲಲ್ಲಿ, ಆ ಸಾಯಿಲ್ಗೆ ಏನು ಬೇಕೋ ಅದನ್ನ ನಾವು ಕಂಬೈನ್ ಮಾಡ್ಕೊಡ್ತೀವಿ.